ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗಾಯತ್ರಿ. ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿಸ್ ಲೈಫ್ ಸ್ಟೈಲ್ ಚಾನಲ್. ಇವತ್ತಿನ ಈ ವಿಡಿಯೋಲ್ಲಿ ಒಂದು ಸಿಂಪಲ್ ಆ್ಯಂಡ್ ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಮದುವೆ ಮನೆಗಳಲ್ಲಿ ಬಡಿಸುವ ಸೇಮಿಯಾ ಕೇಸರಿ ರೆಸಿಪಿ. ಈ ಸೇಮಿಯಾ ಕೇಸರಿ ರೆಸಿಪಿಯನ್ನು ಹಬ್ಬಗಳಲ್ಲಿ ದೇವರಿಗೆ ನೈವೇದ್ಯಕ್ಕೆಂದು ಬಳಸಬಹುದು. ಮನೆಯಲ್ಲಿ ಸ್ಮಾಲ್ ಅಕೇಶನ್ಸ್ಗೆ ಇನ್ಸ್ಟ್ಯಾಂಟಾಗಿ ಸ್ವೀಟ್ ತಯಾರಿಸಬಹುದು. ಗೆಸ್ಟ್ಸ್ ಬಂದಾಗ ಇನ್ಸ್ಟ್ಯಾಂಟಾಗಿ ಅಂದರೆ ಆವಾಗಿಂದ ಆವಾಗೆ ಪ್ರಿಪೇರ್ ಮಾಡಿ ನಾವು ಸರ್ವ್ ಕೂಡ ಮಾಡಬಹುದು. ಈ ಸೇಮಿಯಾ ಕೇಸರಿ ಪ್ರಿಪೇರ್ ಮಾಡುವಾಗ ಸ್ಟಿಕ್ಕಿಯಾಗಿ ಅಥವಾ ಹಲ್ಲಿಗೆ ಸಿಗುವಂತೆ ಸರಿಯಾಗಿ ಕುಕ್ ಆಗಿರದೇ ಇರುತ್ತೆ. ಸೊ ಯಾವ ಪ್ರಾಬ್ಲಮ್ಸ್ ಇಲ್ಲದಿರುವ ಹಾಗೆ ಸ್ಮಾಲ್ ಟಿಪ್ಸ್ ಫಾಲೋ ಮಾಡಿದರೆ ಪರ್ಫೆಕ್ಟ್ ಸೇಮಿಯಾ ಕೇಸರಿ ತಯಾರಿಸಬಹುದು. ಅದು ಹೇಗೆ ಅಂತ ಈ ವಿಡಿಯೋಲ್ಲಿ ಹೇಳ್ತೀನಿ. ಈ ವಿಡಿಯೋ ನೋಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅದಕ್ಕಂತ ಸ್ಟವ್ ಮೇಲೆ ಪಾನ್ ಇಟ್ಟು ಅದರೊಳಗೆ 2 ಟೇಬಲ್ ಸ್ಪೂನ್ ಗೀ ಹಾಕಿರಿ. ಗೀ ಮೆಲ್ಟ್ ಆದ ಮೇಲೆ 2 ಟೇಬಲ್ ಸ್ಪೂನ್ ಗೋಡಂಬಿಯನ್ನು ಆ್ಯಡ್ ಮಾಡಿ. ಗೋಡಂಬಿ ಬೇಕಿದ್ರೆ ಇನ್ನೂ ಹೆಚ್ಚಿಗೆ ಕೂಡ ಆ್ಯಡ್ ಮಾಡ್ಬೋದು. ಗೋಡಂಬಿಯನ್ನು ಗೋಲ್ಡನ್ ಬ್ರೌನ್ ಶೇಡ್ ಬರೋವರೆಗೂ ನಾವು ತುಪ್ಪದಲ್ಲಿ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ನಾವು ಗೋಡಂಬಿಯನ್ನು ಹುರ್ಕೋಬೇಕು. ಇಲ್ಲಿ ನಾನು 8ರಿಂದ 10 ಒಣ ದ್ರಾಕ್ಷಿಯನ್ನು ತೊಗೊಂಡು ಅವು ಉಬ್ಬಿ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಉಳಿದಿರ್ತಕ್ಕಂಥ ತುಪ್ಪದಲ್ಲಿ ಅದೇ ಪಾನಿಗೆ ನಾನು 2 ಕಪ್ ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ತೊಗೊಂಡಿರ್ತಕ್ಕಂಥ ಶಾವಿಗೆ ಅನ್ರೋಸ್ಟೆಡ್, ಅದು ರೋಸ್ಟೆಡ್ ಅಲ್ಲ. ಅನ್ರೋಸ್ಟೆಡ್ ಅಂದರೆ ನಾವು ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಆ ಒಂದು ಸೇಮಿಯಾ. ತುಪ್ಪದಲ್ಲಿ ಸೇಮಿಯಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಲೋ ಫ್ಲೇಮಲ್ಲೇ ಸೇಮಿಯಾನ ಹುರ್ಕೊಳ್ಬೇಕು ಮತ್ತು ಚೆನ್ನಾಗಿ ಅಂದರೆ ಮಿಕ್ಸಪ್ ಮಾಡ್ತಾ ಇರಬೇಕು. ಇಲ್ಲದೇ ಇದ್ದರೆ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ, ಮತ್ತೊಂದು ಕಡೆ ಓವರ್ ರಸ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಎಲ್ಲದನ್ನು ಚೆನ್ನಾಗಿ ಕೈ ಆಡಿಸಿ ಕಲಿಸ್ಕೋತಾ ಶಾವಿಗೆಯನ್ನು ಗೋಲ್ಡನ್ ಬ್ರೌನ್ ಶೇಡ್ ಬರೋವರೆಗೂ ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಸೇಮಿಯಾ ಎಷ್ಟು ಚೆನ್ನಾಗಿ ನಾವು ಹುರ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಈ ಒಂದು ಸೇಮಿಯಾ ಕೇಸರಿ ರೆಸಿಪಿ ತಯಾರಾಗುತ್ತೆ. ವಿಡಿಯೋ ಅಲ್ಲಿ ಕಾಣಿಸುವಂತೆ ಒಂದು ಒಳ್ಳೆಯ ಗೋಲ್ಡನ್ ಶೇಡ್ ಬರುವವರೆಗೂ ಶಾವಿಗೆಯನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ರೆ ಅದೇ ಒಂದು ಪಾನಿಗೆ ನೀರನ್ನು ಆ್ಯಡ್ ಮಾಡಿ ನಾವು ಶುಗರ್ ಸಿರಪನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಕಪ್ಸ್ ಸೇಮಿಯಾಗೆ 4 ಕಪ್ಸ್ ವಾಟರನ್ನು ತಗೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾನಿಲ್ಲಿ 2 ಕಪ್ ಸೇಮಿಯಾಗೆ 4 ಕಪ್ಸ್ ವಾಟರ್ ಆ್ಯಡ್ ಮಾಡಿದ್ದೀನಿ. 1.5 ಕಪ್ ಶುಗರನ್ನು ಇಲ್ಲಿ ನಾನು ತಗೊಳ್ತಾ ಇದ್ದೀನಿ. ಈ ಒಂದು ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ, ಸ್ವೀಟ್ನೆಸ್ ಎಲ್ಲ ಕರೆಕ್ಟ್ ಇರುತ್ತೆ. ನಾನು ಹೇಳಿರ್ತಕ್ಕಂಥ ಮೆಜರ್ಮೆಂಟಲ್ಲೇ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿರಿ. ಶುಗರು ಚೆನ್ನಾಗಿ ನೀರಲ್ಲಿ ಕರಗೋದಕ್ಕೆ ಬಿಡಬೇಕು. ಅದೇ ರೀತಿಯಾಗಿ ನಾವು ಅದನ್ನು ಮಧ್ಯದಲ್ಲಿ ಕೈ ಆಡಿಸ್ಕೋತಾ ಶುಗರನ್ನು ನಾವು ಕರೆಸ್ಕೋಬೇಕು ನೀರಲ್ಲಿ. ಶುಗರ್ ಕ್ಲೀನಾಗಿ ಮೆಲ್ಟ್ ಆಗಿದೆ. ಇದಕ್ಕೇನು ಒಂದೇಳೆ ಪಾಕ ಏನು ಬೇಕಾಗಿಲ್ಲ. ಜಸ್ಟ್ ಶುಗರ್ ನೀರಿನಲ್ಲಿ ಚೆನ್ನಾಗಿ ಕರಗಿದ್ರೆ ಸಾಕು. ನೀರು ಚೆನ್ನಾಗಿ ಬಾಯ್ಲ್ ಆಗೋವಾಗ ವಿಡಿಯೋಲ್ಲಿ ನೋಡಿರಿ ಗೊತ್ತಾಗ್ತಾ ಇದೆ. ನೀರು ಚೆನ್ನಾಗಿ ಕುದಿಯೋವಾಗ ನಾವು ಫ್ರೈ ಮಾಡಿರ್ತಕ್ಕಂಥ ಶಾವಿಗೆಯನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಶಾವಿಗೆಯನ್ನು ನಾವು ಚೆನ್ನಾಗಿ ಕಲಿಸ್ಕೋತಾ ಲೋ ಫ್ಲೇಮಲ್ಲೇ ಶಾವಿಗೆಯನ್ನು ನಾವು ಕುಕ್ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಇಡಬಾರ್ದು. ಅದು ಚೆನ್ನಾಗಿ ಬೇಯಬೇಕು ಅಂದರೆ ನಾವು ಲೋ ಫ್ಲೇಮಲ್ಲೇ ಶಾವಿಗೆಯನ್ನು ಕುಕ್ ಮಾಡ್ಕೋಬೇಕು, ಕೈ ಆಡಿಸ್ಕೊಳ್ತಾ. ಶಾವಿಗೆ ನಾವು ಚೆನ್ನಾಗಿ ಹುರ್ಕೊಂಡಿದ್ರೆ ಇಲ್ಲಿ ಸ್ಟಿಕ್ಕಿ ಆಗೋದಿಲ್ಲ ಶಾವಿಗೆ. ಸೊ ನಾನು ಒಂದು ಸಲ ಇಲ್ಲಿ ಟೆಸ್ಟ್ ಮಾಡಿ ನೋಡಿದೆ, ಇನ್ನೂ ಸ್ವಲ್ಪ ಕುಕ್ ಆಗಬೇಕಾಗಿತ್ತು. ಶಾವಿಗೆಯನ್ನು ಚೆನ್ನಾಗಿ ತಿರುಗಿಸ್ಕೋತಾ ನಾವು ಕುಕ್ ಮಾಡ್ಕೊಳ್ಬೇಕು. ಇಲ್ಲಿ ಇನ್ನೊಮ್ಮೆ ಟೆಸ್ಟ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಕುಕ್ ಆಗಿದೆ ಅದು. ಈಗ ನಾನು 5ರಿಂದ 6 ಏಲಕ್ಕಿಯನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸಪ್ ಮಾಡ್ಕೊಳ್ಳೋಣ. ಶಾವಿಗೆಯನ್ನು ನಾವು ಲೋ ಫ್ಲೇಮ್ ಮೇಲೇ ಕುಕ್ ಮಾಡಬೇಕು.
ಈ ರೆಸಿಪಿಗೆ ನಾನು ಆರೆಂಜ್ ಫುಡ್ ಕಲರನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ಯೆಲ್ಲೋ ಫುಡ್ ಕಲರನ್ನು ಯೂಸ್ ಮಾಡ್ಬೋದು. ಇಲ್ಲದೇ ಇದ್ದರೆ ಸಾಫ್ರಾನ್ ಬರುತ್ತಲ್ಲ, ಸಾಫ್ರಾನ್ ಸ್ಟ್ರಿಂಗ್ಸ್ ಕೂಡ ಯೂಸ್ ಮಾಡ್ಬೋದು. ನನ್ನ ಕಡೆ ಅದು ಇರಲಿಲ್ಲ, ಅದಕ್ಕೆ ನಾನಿಲ್ಲಿ ಆರೆಂಜ್ ಫುಡ್ ಕಲರನ್ನು ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸಪ್ ಮಾಡಿದ್ದೀನಿ. ಶಾವಿಗೆ ಇಲ್ಲಿ ಚೆನ್ನಾಗಿ ಕುಕ್ ಆಗಿದೆ. ಈಗ ರೋಸ್ಟ್ ಮಾಡ್ಕೊಂಡಿರ್ತಕ್ಕಂಥ ಗೋಡಂಬಿ ದ್ರಾಕ್ಷಿಯನ್ನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಆಫ್ ಗೀಯನ್ನು ಕೂಡ ಲಾಸ್ಟಿಗೆ ಇಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಸೇಮಿಯಾ ಕೇಸರಿ ರೆಸಿಪಿ ಇಲ್ಲಿ ರೆಡಿ ಇದೆ. ನಾನು ಹೇಳಿರ್ತಕ್ಕಂಥ ಸ್ಮಾಲ್ ಟಿಪ್ಸನ್ನು ನೀವು ಫಾಲೋ ಮಾಡಿ ಈ ಒಂದು ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿರಿ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.